ಅವರು ಮಾಡಿದ ಉಪಕಾರ ಅಪಾರ, ಅದಕ್ಕೆ ನಾನು ಏನೂ ಮಾಡಲಿಕ್ಕಾಗಲಿಲ್ಲ, ಕೃತಜ್ಞನಾಗಿದ್ದೇನೆ. ಕೃತಜ್ಞನಿಗೆ ಯಾವ ನಿಷ್ಕೃತಿ ಇಲ್ಲ, ಪ್ರಾಯಶ್ಚಿತ್ತವಿಲ್ಲ. ಅಶ್ರದ್ಧೇಯ ಕೃತಜ್ಞೋ ಹಿ ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಯಾವ ವ್ಯಕ್ತಿ ಕೃತಜ್ಞ ಮಾಡಿದ ಉಪಕಾರವನ್ನು ನೆನೆಸುವುದಿಲ್ಲ ಅಂಥ ಮನುಷ್ಯ ಅವನು ಸರ್ವಥಾ ಅಶ್ರದ್ಧೇಯ. ಅವನ ಮೇಲೆ ವಿಶ್ವಾಸ ಇಡಬಾರದು. ಯಾಕೆಂದ್ರೆ ಅವನು ಇನ್ನೆಷ್ಟು ಉಪಕಾರವನ್ನು ಪಡೆದು ಕೂಡ ನೆನೆಸುವುದಿಲ್ಲ. ಆಮೇಲೆ ಅವನ ಮೇಲೆ ಏನು ನಂಬಿಕೆ ಪ್ರಯೋಜನ? ಆದ್ದರಿಂದ ಅವನನ್ನು ನಂಬಬಾರದು. ಆದ್ದರಿಂದ ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಯಾವನು ಕೃತಜ್ಞನೋ ಅವನಿಗೆ ಪ್ರಾಯಶ್ಚಿತ್ತವಿಲ್ಲ. ನಾನು ಕೃತಜ್ಞ, ನನಗೆ ಪ್ರಾಯಶ್ಚಿತ್ತವಿಲ್ಲ. ನಾನು ಕೃತಜ್ಞ, ಕೃಪಣ, ಸುಳ್ಳು ಹೇಳಿದವ. ಗುರೋರ್ಯ ಕೃತಕಾರ್ಯ ಸಂಸ್ತತ್ಕರೋಮಿ ನ ಭಾಷಿತಂ. ಗುರುಗಳಿಂದ ಆಗಬೇಕಾದ ಎಲ್ಲ ಲಾಭವನ್ನು ಪಡೆದೆ, ಆದರೆ ಅವರಿಗೆ ಮಾಡಬೇಕಾಗಿರುವ ಸೇವೆಯನ್ನು ನಾನು ಪರಿಪೂರ್ಣವಾಗಿ ಮಾಡಲಿಲ್ಲ. ಅರ್ಥಿತ ನಮಯ ಕಾಚಿತ್ ಪೂರ್ವ ದಿವೌಕಸಾಂ ಮಾನಯಂತಿ ಚ ಮಾಂ ಸರ್ವೇ ತ್ರಿದಶ ಯದ್ಯ ಸಂಸ್ತರೆ ವಿಷ್ಣುಂ ಗಚ್ಛಾಮ್ಯಹಂ ಕೃಷ್ಣಂ ಗತಿಂ ಗತಿಮತಾಂ ವರಂ. ಇಷ್ಟನ್ಕೊಂಡು ದೇವರಿಗೆ ನಾನು ಬೇಡಿ ನೋಡ್ತೇನೆ, ದೇವರು ಏನಾದರೂ ಅನುಗ್ರಹ ಮಾಡ್ತಾನೆಯಾ? ಭೋಗಾಯಸ್ಮಾತ್ ಪ್ರತಿಷ್ಠಂತೆ ವ್ಯಾಪ್ಯ ಸರ್ವಾನ್ ಸುರಾಸುರಾನ್. ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ, ದೇವತೆಗಳಿಗೆ, ಅಸುರರಿಗೆ, ಮಾನವರಿಗಾಗಲಿ ದೇವತೆಗಳಿಗಾಗಲಿ ದಾನವರಿಗಾಗಲಿ ಭೋಗಗಳನ್ನು ಕೊಡುವವನು ಶ್ರೀಕೃಷ್ಣ ನಾರಾಯಣ. ಆ ಭಗವಂತನಿಗೆ ನಾನು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತೇನೆ ಅಂತಂದು ಅವನಿಗೆ ಹೇಳ್ತಾ ಇರುವಾಗ, ಆಗ ಸಾಕ್ಷಾತ್ ಗರುಡ ತಾನು ಪ್ರತ್ಯಕ್ಷವಾಗಿ ರೂಪವನ್ನು ತಾಳಿ ಬಂದ. ಎದುರಿನಲ್ಲಿ ಬಂದು ತನ್ನ ರೂಪವನ್ನು ತೋರಿಸಿದ. ಗರುಡನ ದರ್ಶನವಾಯಿತು, ಬಹಳ ಸಂತೋಷವಾಯಿತು ಗಾಲವ ಋಷಿಗಳಿಗೆ. ಸುಹೃದ್ಭಾವದಿಂದ ಕೇಳ್ತಾನೆ, ಏನು, ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಿ ಅಂತ. ತನ್ನ ದುಃಖವನ್ನೆಲ್ಲ ತೋಡಿಕೊಂಡ, ಹೀಗೆ ಆಗಿದೆ, ಆದ್ದರಿಂದ ನಾನು ಕೊಡಬೇಕು ಅಂತ. ಆಗ ಸುಪರ್ಣ ಹೇಳ್ತಾನೆ, ಸಾಕ್ಷಾತ್ ಜ್ಞಾನಯೋನಿಯಾಗಿರುವಂತಹ ನಾರಾಯಣ ನನ್ನನ್ನು ಕೊಟ್ಟು ಕಳಿಸಿದ್ದಾನೆ ನಿನಗಾಗಿ. ನಿನ್ನ ಅಪೇಕ್ಷೆ ಏನು ಹೇಳು, ನಾನು ಅಲ್ಲಿ ಕರೆದುಕೊಂಡು ಹೋಗ್ತೇನೆ. ನಿನಗೆ ಯಾವ ದಿಕ್ಕಿಗೆ ಹೋಗಬೇಕಾಗಿದೆ ಹೇಳು, ಪೂರ್ವವೋ ದಕ್ಷಿಣವೋ ಪಶ್ಚಿಮವೋ ಉತ್ತರವೋ. ಬಹಳ ವಿಚಿತ್ರವಾಗಿದೆ ಇದು ಮಹಾಭಾರತ. ಆದ್ದರಿಂದ ಇಲ್ಲಿ ಕಥೆಯಲ್ಲಿ ಕಥೆ, ಕಥೆಯಲ್ಲಿ ಕಥೆ, ಕಥೆಯಲ್ಲಿ ಕಥೆ. ಇಲ್ಲಿ ಬಹಳ ವಿಚಿತ್ರವಾಗಿರುವಂಥದ್ದು. ಪೂರ್ವ ದಿಕ್ಕು ಅಂತ ಯಾಕೆ ಕರೀತಾರೆ, ದಕ್ಷಿಣ ಅಂತ ಯಾಕೆ ಕರೀತಾರೆ, ಇದನ್ನೆಲ್ಲ ವಿಸ್ತಾರವಾಗಿ ಮಹಾಭಾರತ ಒಂದೊಂದು ಅಧ್ಯಾಯದಲ್ಲಿ ವಿಸ್ತಾರವಾಗಿ ತಿಳಿಸ್ತದೆ. ಪೂರ್ವಾಂವಾ ದಕ್ಷಿಣಾಂವಾ ಅತ್ರ ಪೂರ್ವಂ ಪ್ರಸೂತಾವೈ ದಾಕ್ಷಾಯಣ್ಯ ಪ್ರಜಾಸ್ತ್ರೀಯ. ದೇವತೆಗಳು ಮೊಟ್ಟ ಮೊದಲು ಬಾರಿ ಹುಟ್ಟಿದ್ದೇ ಈ ದಿಕ್ಕಿನಲ್ಲಿ. ಆದ್ದರಿಂದ ಪೂರ್ವ ಅಂದರೆ ಮೊದಲಿನ ದಿಕ್ಕು ಯಾವುದು ಅಂದರೆ ಈ ದಿಕ್ಕು. ಯಾಕೆ? ದೇವತೆಗಳು ಹುಟ್ಟಿದ್ದು ಈ ದಿಕ್ಕಿನಲ್ಲಿ, ಆದ್ದರಿಂದ ಇದಕ್ಕೆ ಪೂರ್ವ ಅಂತ ಕರೀತಾರೆ. ಇದು ಪೂರ್ವ ದಿಕ್ಕು. ಇದು ಒಂದು. ಸುರರಾಜ್ಯೇನ ವಿಪ್ರಶೇ ದೇವೈಶ್ಚಾತ್ರ ತಪಶ್ಚಿತಂ. ಮೊಟ್ಟ ಮೊದಲು ಈ ದಿಕ್ಕಿನಲ್ಲೇನೆ ದೇವತೆಗಳು ಹುಟ್ಟಿದ್ದು ಮಾತ್ರವಲ್ಲ, ತಪಸ್ಸನ್ನೂ ಮಾಡಿದರು. ಘೋರವಾದ ತಪಸ್ಸನ್ನ ಮಾಡಿ ತಮ್ಮ ಸಿದ್ಧಿಯನ್ನ, ತಮ್ಮ ಅಧಿಪತ್ಯವನ್ನ, ಅಧಿಕಾರವನ್ನು ಪಡೆದಿದ್ದಾರೆ ಈ ದಿಕ್ಕಿನಲ್ಲಿ ತಪಸ್ಸು ಮಾಡಿ. ಆದ್ದರಿಂದಾಗಿ ಈ ದಿಕ್ಕಿಗೆ ಪೂರ್ವ ಅಂತ ಕರೀತಾರೆ. ಮೊಟ್ಟ ಮೊದಲು ದೇವತೆಗಳು ಹುಟ್ಟಿದ್ದು, ಮೊಟ್ಟ ಮೊದಲು ದೇವತೆಗಳು ತಪಸ್ಸು ಮಾಡಿದ್ದು, ಆದ್ದರಿಂದ ಇದಕ್ಕೆ ಪೂರ್ವ. ಅತ್ರ ವೇದಾನ್ ಜಗವು ಪೂರ್ವನ್. ಈ ದಿಕ್ಕಿನಲ್ಲೇನೆ ಮೊದಲು ಬ್ರಹ್ಮದೇವರು ವೇದವನ್ನ ಗಾನ ಮಾಡಿದ್ದಾರೆ, ವೇದವನ್ನ ಉಚ್ಚಾರ ಮಾಡಿದ್ದಾರೆ. ಆದ್ದರಿಂದ ಇದಕ್ಕೆ ಪೂರ್ವ ಅಂತ ಕರೀತಾರೆ. ಪೂರ್ವಂ ಸರ್ವಾಣಿ ಕಾರ್ಯಾಣಿ ದೈವಾನಿ ಸುಖಮೀಪ್ಸತ. ನಾನಾ ವಿಧವಾದಂತಹ ಕಾರ್ಯಗಳನ್ನು ಸಾಧಿಸಿದ್ದು ದೇವತೆಗಳೆಲ್ಲ ಈ ದಿಕ್ಕಿನಲ್ಲೇನೆ. ಆದ್ದರಿಂದ ಅತ್ಯಂತ ಪವಿತ್ರವಾದ ದಿಕ್ಕು, ವೇದಗಳ ಉದ್ಭವಕ್ಕೆ ಕಾರಣವಾದ ದಿಕ್ಕು, ವೇದಗಳ ಉದ್ಭವಕ್ಕೆ ಕಾರಣವಾದ ದಿಕ್ಕು. ಎಲ್ಲ ವೇದಗಳು ಪ್ರಕಟವಾದದ್ದೇ ಅಲ್ಲಿ. ಯಾವುದೋ ಒಂದು ದಿಕ್ಕಿನಲ್ಲಿ ಕಿಬ್ಲು ಇದೆ ಅಂತನ್ನುವುದಕ್ಕಾಗಿ, ಮಕ್ಕ ಇದೆ ಅಂತನ್ನುವುದಕ್ಕಾಗಿ ಆ ದಿಕ್ಕಿಗೆ ನಮಸ್ಕಾರ ಮಾಡುವುದು ಅವರಿಗೆ ವಾಡಿಕೆಯಾಗಿದೆ. ನಮ್ಮಲ್ಲಿ 8 ದಿಕ್ಕುಗಳಲ್ಲೂ ಕೂಡ ಅತ್ಯದ್ಭುತವಾದ ದೇವತೆಗಳ ಅಧಿಷ್ಠಾನವಿದೆ. ಆದ್ದರಿಂದ ನಾವು ನಿತ್ಯದಲ್ಲಿ ನಾವು ಪ್ರಾಚ್ಯೈ ದಿಶೇ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ, ಆಗ್ನೇಯೈ ದಿಶೇ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಅಂತ ಹೇಳಿ 8 ದಿಕ್ಕುಗಳಿಗೆ ನಾವು ನಮಸ್ಕಾರ ಮಾಡ್ತೇವೆ. ಅರ್ಥಾತ್ 11 ದಿಕ್ಕುಗಳಿಗೆ. ಇದು ನಮ್ಮಲ್ಲಿ ಸಂಪ್ರದಾಯ, ಇದು ನಮ್ಮಲ್ಲಿ ವಾಡಿಕೆ. ಸರ್ವತ್ರ ದೇವತೆಗಳಿದ್ದಾರೆ. ಎಲ್ಲ ದೇವತೆಗಳು, ಬೇರೆ ಬೇರೆ ದೇವತೆಗಳು ಅಲ್ಲಲ್ಲಿ ವಾಸವಾಗಿದ್ದಾರೆ. ಆಯಾ ದೇವತೆಗಳು ವಾಸವಾಗಿದ್ದು ಆ ದಿಕ್ಕಿನಲ್ಲಿ ನಮ್ಮನ್ನು ಕಾಪಾಡುತ್ತಾರೆ.
ಆ ದಿಗಭಿಮಾನಿ ದೇವತೆಗಳ ಹೆಸರಿನಲ್ಲಿ ದೇವರು ಆ ದಿಕ್ಕಿನಲ್ಲೆಲ್ಲ ಕಡೆಗೆ ಹರಡಿದ್ದಾನೆ. ಪರಮಾತ್ಮ ವ್ಯಾಪಿಸಿದ್ದಾನೆ. ಆ ವ್ಯಾಪ್ತನಾದ ಪರಮಾತ್ಮ ಆ ದಿಕ್ಕಿನಲ್ಲಿ ದೇವತೆಗಳ ಜೊತೆಗೆ ದೇವತೆಗಳಿಂದ ಆರಾಧಿತನಾಗಿ ಇದ್ದು ನಮ್ಮನ್ನು ಕಾಪಾಡ್ತಾನೆ. ಆ ದಿಕ್ಕಿನಿಂದ ನಮಗೆ ಕೆಟ್ಟದ್ದು ಆಗುವುದು ಬೇಡ. ನಮಗೆ ಯಾವ ದಿಕ್ಕಿನಿಂದಲೂ ಕೆಟ್ಟದ್ದು ಬರುವುದು ಬೇಡ. ಒಬ್ಬ ವ್ಯಕ್ತಿ ಬಂದು ನಮಗೆ ಕೆಟ್ಟ ಮಾತನ್ನ ಹೇಳಿ ನಮ್ಮ ಬುದ್ಧಿ ಕೆಡುವಂತೆ ಮಾಡುವುದು ಬೇಡ. ನಮಗೆ ಶತ್ರು ಬಂದು ನಮಗೆ ಅಪಾಯವನ್ನು ಮಾಡಿ ನಮಗೆ ಅನರ್ಥ ಆಗುವುದು ಬೇಡ. ಇತ್ಯಾದಿ ಅಭಿಪ್ರಾಯದಿಂದ ಋಷಿಗಳೆಲ್ಲ ಎಲ್ಲ ದಿಕ್ಕಿಗೂ ಕೂಡ ಅಷ್ಟ ದಿಕ್ಪಾಲಕರನ್ನ ಹೇಳಿ ಅವರಿಗೆ ನಮಸ್ಕಾರ ಮಾಡುವಂತಹ ಒಂದು ಕ್ರಮವನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅತ್ರ ದತ್ತಾನಿ ಸೂರ್ಯೇಣ ಯಜೂಷಿ ದ್ವಿಜಸತ್ತಮ, ಪೂರ್ವ ದಿಕ್ಕಿನಲ್ಲೇನೆ ಸೂರ್ಯ ತಾನು ಪ್ರಾದುರ್ಭವಿಸಿ ಶಿಷ್ಯರಿಗೆ ಯಾಜ್ಞವಲ್ಕ್ಯಾದಿಗಳಿಗೆ ಸಂಪೂರ್ಣವಾದ ಯಜುರ್ವೇದವನ್ನ ಉಪದೇಶ ಮಾಡಿದ. 4 ವೇದವನ್ನ, ಅನಂತವಾದ ವೇದಗಳನ್ನ 4 ಭಾಗವಾಗಿ ಉಚ್ಚಾರಣೆ ಮಾಡಿದರು ಈ ಪೂರ್ವ ದಿಕ್ಕಿನಲ್ಲಿ. ಯಜುರ್ವೇದವನ್ನ ಸೂರ್ಯ ಉಪದೇಶ ಮಾಡಿದ ಈ ದಿಕ್ಕಿನಲ್ಲಿ. ಸವಿತ್ರ, ಸೂರ್ಯನಿಂದ ಗಾಯತ್ರಿ ಮಂತ್ರ ಹುಟ್ಟಿದ್ದೇ ಈ ಪೂರ್ವ ದಿಕ್ಕಿನಲ್ಲಿ. ಗಾಯತ್ರಿ ಮಂತ್ರ ಹುಟ್ಟಿದ್ದೇ ಈ ಪೂರ್ವ ದಿಕ್ಕಿನಲ್ಲಿ. ದೇವತೆಗಳಿಂದ ಎಲ್ಲ ಯಜ್ಞದಲ್ಲಿ ಸೋಮರಸವನ್ನ ಪಾನ ಮಾಡುವುದೇನಿದೆ ಅದು ಪೂರ್ವ ದಿಕ್ಕಿನಲ್ಲಿ ಆದದ್ದು. ಎಲ್ಲ ಯಜ್ಞದಲ್ಲಿರುವಂತಹ ಅಗ್ನಿದೇವತೆಗಳೆಲ್ಲ ಎಲ್ಲ ಉತ್ತಮವಾದ ಹವಿಸ್ಸನ್ನು ಸ್ವೀಕಾರ ಮಾಡಿ ಸಂತುಷ್ಟರಾದದ್ದು ಈ ಪೂರ್ವ ದಿಕ್ಕಿನಲ್ಲಿ. ಆದ್ದರಿಂದ ಓಂಕಾರಸ್ಯಾತ್ರ ಜಾಯಂತೆ ಶ್ರುತಯೋ ದಶತೀರ್ದಶ, ನಾನಾ ವಿಧವಾದಂತಹ ಓಂಕಾರದ ಖಂಡಗಳು, ಓಂಕಾರದ ಭಾಗಗಳು ಅದೆಲ್ಲ ಅಭಿವ್ಯಕ್ತವಾಗುವುದು ಈ ಪೂರ್ವ ದಿಕ್ಕಿನಲ್ಲಿ. ಏತದ್ವಾರಂ ತ್ರಿಲೋಕಸ್ಯ ಸ್ವರ್ಗಸ್ಯ ಚ ಸುಖಸ್ಯ ಚ. ನಮ್ಮ ಇವತ್ತಿನ ಸುಖವಾಗಬೇಕಾದರೆ ಪೂರ್ವ ದಿಕ್ಕಿನಿಂದ ನಮಗೆ ಸುಖವಾಗುತ್ತೆ. ಸ್ವರ್ಗ ಸಿಗಬೇಕಾದರೆ ಮಾಡುವ ಕರ್ಮಗಳೆಲ್ಲ ಪೂರ್ವ ದಿಕ್ಕಿನಲ್ಲಿ ಮಾಡಬೇಕು. ಅದಕ್ಕಾಗಿ ಮೋಕ್ಷವಾಗಲಿ, ಸ್ವರ್ಗವಾಗಲಿ ಅಥವಾ ಇಹಲೋಕದ ಸುಖವಾಗಲಿ ಎಲ್ಲವೂ ಕೂಡ ಪೂರ್ವ ದಿಕ್ಕಿನಲ್ಲೇ ಸಿಗುವುದು. ಆದ್ದರಿಂದ ಈ ಪೂರ್ವ ದಿಕ್ಕಿನಲ್ಲಿ ನಿನ್ನನ್ನು ಕರೆದೊಯ್ಯಲೇ ಅಂತ ಗರುಡ ಗಾಲವರಿಗೆ ಕೇಳ್ತಾ ಇದ್ದಾನೆ. ಆಮೇಲೆ ಗರುಡ ಹೇಳುತ್ತಾನೆ ಮತ್ತೆ, ಇಯಂ ವಿವಸ್ವತಾ ಪೂರ್ವಂ ಶೌತೇನ ವಿಧಿನಾಕಿಲ ಗುರವೇ ದಕ್ಷಿಣಾದತ್ತ ದಕ್ಷಿಣೇತ್ಯುಚ್ಯತೆ ಚಧಿಕ. ದಕ್ಷಿಣಾದಿಕ್ ಅಂತ ಕರಿತೇವೆ. ಯಾಕೆ ದಕ್ಷಿಣ ಅಂತಂದ್ರೆ ಈ ದಿಕ್ಕಿನ ಭಾಗವನ್ನೆಲ್ಲ ಯಮ ತನ್ನ ಗುರುವಿಗೆ ದಕ್ಷಿಣೆಯಾಗಿ ಕೊಟ್ಟ. ಆದ್ದರಿಂದ ಇದಕ್ಕೆ ದಕ್ಷಿಣ ಅಂತ ಕರೀತಾರೆ. ದಕ್ಷಿಣೆಯಾಗಿ ಕೊಡಲ್ಪಟ್ಟ ದಿಕ್ಕು, ಅದಕ್ಕಾಗಿ ಇದು ದಕ್ಷಿಣ. ಹೀಗೆ ಅತ್ರ ಲೋಕತ್ರಯಸ್ಯ ಪಿತೃಪಕ್ಷ ಪ್ರತಿಷ್ಠಿತ. ಪಿತೃಗಳು, ಜಗತ್ತಿನ ಎಲ್ಲ ಜೀವರಾಶಿಗಳ ಪೂರ್ವಜರು ಇದ್ದಾರಲ್ಲ, ಆ ಪ್ರಾಚೀನರು, ಎನ್ಸಿಸ್ಟರ್ಸ್, ಪೂರ್ವಜರು, ಪಿತೃಗಳು, ಆ ಪಿತೃಗಳು ಹಾಗೂ ಪಿತೃದೇವತೆಗಳು, ಅವರಿಗೆಲ್ಲರಿಗೆ ನಿಯಾಮಕರಾದ ಮುಖ್ಯವಾಗಿ ಪಿತೃದೇವತೆಗಳು ಅವರು ಇರುವುದೇ ದಕ್ಷಿಣದಲ್ಲಿ. ಆದ್ದರಿಂದ ಆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವುದು, ಪಿತೃಗಳ ತರ್ಪಣಾದಿಗಳನ್ನು ಬಿಡುವುದು ಇತ್ಯಾದಿ. ಹಾಗಾಗಿ ಅತೋಷ್ಮಪಾನಾಂ ದೇವಾನಾಂ ನಿವಾಸ ಶ್ರೂಯತೆ. ವಿಶ್ವೇ ದೇವತೆಗಳು ಕೂಡ ಪಿತೃಗಳ ಜೊತೆಗೆ ದಕ್ಷಿಣ ದಿಕ್ಕಿನಲ್ಲಿ ವಾಸವಾಗಿದ್ದಾರೆ. ಆದ್ದರಿಂದಲೇನೆ ಪಿತೃದೇವತೆಗಳಿಗೂ ವಿಶ್ವೇ ದೇವತೆಗಳಿಗೂ ವಿಶೇಷವಾದ ಸಖ್ಯ ಸಂಬಂಧ ಇದ್ದುದಕ್ಕಾಗಿ ಆ ಶ್ರಾದ್ದಾದಿ ಕರ್ಮದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಕೊಡುವುದಕ್ಕಿಂತ ಮುಂಚೆ ವಿಶ್ವೇ ದೇವತೆಗಳಿಗೆ ಪೂಜೆ ಮಾಡಬೇಕು. ಇಬ್ಬರು ವಿಶ್ವೇ ದೇವತೆಗಳಿಗೆ ಪೂಜೆ ಮಾಡಿ ಆಮೇಲೆ ಪಿತೃಗಳಿಗೆ ಆರಾಧನೆಯನ್ನು ಮಾಡುವುದು, ಇದು ನಿಯಮ. ಹಾಗಾಗಿ ವಿಶ್ವೇ ದೇವತೆಗಳು ಇಲ್ಲದೆ ಪಿತೃದೇವತೆಗಳು ಪ್ರಾಯ ಎಲ್ಲೂ ಪೂಜೆಯನ್ನು ಸ್ವೀಕಾರ ಮಾಡುವುದಿಲ್ಲ. 10 ಜನ ವಿಶ್ವೇ ದೇವತೆಗಳಿದ್ದಾರೆ. ಅವರು ಇಬ್ಬಿಬ್ಬರಾಗಿ ಒಂದೊಂದು ಕರ್ಮದಲ್ಲಿ ಬರ್ತಾರೆ. ಪುಣ್ಯಾಹವಾಚನದಲ್ಲೂ ಪಿತೃಗಳಿಗೆ ಸಂತೋಷಗೊಳಿಸುವ ಒಂದು ಕಾರ್ಯವಿದೆ, ಶ್ರಾದ್ದವಿದೆ. ಪುಣ್ಯಾಹವಾಚನದಲ್ಲಿ ಶ್ರಾದ್ದವಿದೆ ಅಂದ್ರೆ ಮೈ ನಡಕ ಹುಟ್ಟುತ್ತದೆ. ಶ್ರಾದ್ದವೇನು, ಪುಣ್ಯಾಹವಾಚನವೇನು? ಪುಣ್ಯಾಹವಾಚನದಲ್ಲೂ ಶ್ರಾದ್ದವಿದೆ. ಅದಕ್ಕೆ ಹೆಸರು ನಾಂದಿ ಶ್ರಾದ್ದ ಅಂತ ಕರೀತಾರೆ. ಅಲ್ಲಿ ಇಬ್ಬರು ವಿಶ್ವೇ ದೇವತೆಗಳಿದ್ದಾರೆ. ಮಹಾಲಯ ಪಿತೃಪಕ್ಷ ಆಗ ಮತ್ತೆ ಬೇರೆ ಇಬ್ಬರು ವಿಶ್ವೇ ದೇವತೆಗಳು. ನಿತ್ಯ ಮಾಡುವ ಶ್ರಾದ್ದಾದಿಗಳಲ್ಲಿ ಆಗ ಬೇರೆ ವಿಶ್ವೇ ದೇವತೆಗಳು. 10 ಜನ, 2-5 ಗುಂಪು ಅವರೆಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಈ ದಕ್ಷಿಣ ದಿಕ್ಕಿನಲ್ಲೇ ಇದ್ದವರು. ದೇವಋಷಿಗಳು, ಪಿತೃಗಳು, ಋಷಿಗಳು, ರಾಜಋಷಿಗಳು ಇವರೆಲ್ಲರೂ ಕೂಡ ಇದೇ ದಿಕ್ಕಿನಲ್ಲಿ ವಾಸವಾಗಿದ್ದಾರೆ. ನೈಋತರು, ದೈತ್ಯರು ಕೂಡ ಅಲ್ಲಿದ್ದಾರೆ ಇತ್ಯಾದಿ.
ಯವಕ್ರೀತಾತ್ಮಜ ಸಾವರಣಿ ಅವನು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ. ಸೂರ್ಯ ಮೀರದಿದ್ದಂತೆ ರಾವಣೇನ ತಪಕೃತ್ವ ಸುರೇಭ್ಯೋ ಅಮರತಾವ್ರತ ದುಷ್ಕೃತ ಕರ್ಮಾಣ. ಯಾರು ಪಾಪವನ್ನು ಮಾಡ್ತಾರೆ, ಘೋರವಾದ ಪಾಪವನ್ನು ಮಾಡಿದವರಿಗೆ ದುಃಖವನ್ನು ಅನುಭವಿಸುವುದಕ್ಕೇನೊಂದು ಸ್ಪೆಷಲ್ ಆದ ಸ್ಥಾನ ಬೇಕೋ ಆ ಸ್ಥಾನವನ್ನ ಭಗವಂತ ದಕ್ಷಿಣ ದಿಕ್ಕಿನಲ್ಲಿ ಭೂಮಿಯ ಕೆಳಭಾಗದಲ್ಲಿ ನಿರ್ಮಾಣ ಮಾಡಿದ್ದಾನೆ. ಅದರ ಹೆಸರೇ ನರಕ. ಆ ನರಕಗಳು ದಕ್ಷಿಣ ದಿಕ್ಕಿನಲ್ಲಿವೆ. ಅಲ್ಲಿ ವೈತರಣಿ ಎಂಬಂತಹ ಒಂದು ಭಯಾನಕವಾದ ಘೋರವಾದ ನದಿ. ಆ ವೈತರಣಿ ನದಿ ಅದು ದಾಟುವುದೇ ಸಾಧ್ಯವಿಲ್ಲ. ತರಣ ಅಂದ್ರೆ ದಾಟುವುದು, ವಿತರಣ ಅಂದ್ರೆ ದಾಟಲು ಸಾಧ್ಯವಿಲ್ಲದೇ ಇದ್ದದ್ದು. ದಾಟಲು ಸಾಧ್ಯವಿಲ್ಲದ ನದಿ ಪೂಯ, ಶೋಣಿತ, ಹೊಲಸು, ಕೆಸರು ಇವುಗಳೇ ಮೂತ್ರ ಮಲಾದಿಗಳು ಇರುವಂಥದ್ದು. ಅತ್ರಾಹಂ ಗಾಲವಪುರ ಕ್ಷುಧಾರ್ಥ ಪರಿಚಿಂತಯನ್. ಅವನು ಹೇಳ್ತಾನೆ, ಗರುಡ, ನಾನು ಈ ದಕ್ಷಿಣ ದಿಕ್ಕಿನಲ್ಲೇನೆ ಹಸಿವೆಯಿಂದ ಬಳಲಿ ತಾಯಿಗೆ ಕೇಳಿ ಆಹಾರವನ್ನು ಸ್ವೀಕಾರ ಮಾಡಿದೆ. ಒಂದು ದೊಡ್ಡದಾದ ಆನೆ, ಒಂದು ದೊಡ್ಡದಾದ ಆಮೆ, ಕೂರ್ಮ ಮತ್ತು ಗಜ ಮತ್ತು ಕೂರ್ಮಗಳನ್ನು ಆಹಾರವಾಗಿ ತಿಂದದ್ದು ಕಥೆ ಆದಿಪರ್ವದಲ್ಲೇನೆ ಬರ್ತದೆ. ಆ ಸಂದರ್ಭ ಅದು ಈ ದಿಕ್ಕಿನಲ್ಲೇನೆ. ಸೂರ್ಯನಿಂದ ಒಬ್ಬ ದೇವತೆ ಹುಟ್ಟಿದ. ಆ ಹುಟ್ಟಿದ ದೇವತೆಗೆ ಚಕ್ರಧನು ಅಂತ ಕರೀತಾರೆ. ಅವನು ಯಾರು ಅಂದ್ರೆ ಸಾಕ್ಷಾತ್ ಕಪಿಲ ರೂಪಿಯಾದ ಪರಮಾತ್ಮ. ಚಕ್ರಧರುನ್ನಾಮ ಸೂರ್ಯಾಜ್ಜಾತೋ ಮಹಾನ್ ಋಷಿ ವಿದುರ್ಯಂ ಕಪಿಲಂ ದೇವಂ ಏನ ಆರ್ತಾಹ ಸಗರಾತ್ಮಜಾಹ. ಸಗರ ರಾಜ ಯಜ್ಞವನ್ನು ಮಾಡುವಾಗ ಅಶ್ವಮೇಧ ಯಾಗ ಮಾಡ್ತಾ ಇದ್ದ. ಅವನ ಕುದುರೆಯನ್ನ 60,000 ಜನ ಸಗರ ರಾಜನ ಮಕ್ಕಳು ಅದನ್ನು ತೆಗೆದುಕೊಂಡು ಭೂಮಿಯಲ್ಲೆಲ್ಲ ಸಂಚಾರ ಮಾಡಿಕೊಂಡು ಬರ್ತಿರ್ತಾರೆ. ಆ ಸಂದರ್ಭದೊಳಗೆ ಆ ಸಗರನ 60,000 ಜನ ಮಕ್ಕಳು ಉನ್ಮತ್ತರಾಗಿರ್ತಾರೆ. ಅವರಿಗೆ ಸರಿಯಾಗಿ ಶಿಕ್ಷೆಯನ್ನು ಕೊಡಬೇಕು ಅಂತನ್ನುವುದಕ್ಕಾಗಿ ಇಂದ್ರ ಆ ಕುದುರೆಯನ್ನ ಅಪಹಾರ ಮಾಡಿ ಅಂತರ್ಧಾನ ಶಕ್ತಿಯಿಂದ ಮುಚ್ಚಿ ಒಯ್ದು ಪಾತಾಳದಲ್ಲಿ ಕಪಿಲ ಋಷಿಗಳ ಆಶ್ರಮದ ಪಕ್ಕದಲ್ಲಿ ಆ ಕುದುರೆಯನ್ನು ಇಡ್ತಾನೆ. ಕುದುರೆ ಹೋಯಿತು ಅಂತ ಹೇಳಿ ಹುಡುಕುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲೂ ಸಿಗುವುದಿಲ್ಲ ಭೂಮಿಯಲ್ಲಿ. ಭೂಮಿಯನ್ನು ಅಗೆದು ಪಾತಾಳಕ್ಕೆ ಹೋಗ್ತಾರೆ. ಪಾತಾಳಕ್ಕೆ ಹೋದಾಗ ಕಪಿಲರ ಆಶ್ರಮದ ಪಕ್ಕದಲ್ಲಿ ಆ ಕುದುರೆ ಇರ್ತದೆ. ಆ ಕುದುರೆಯನ್ನು ನೋಡಿ ಇಂದ ತಂದದ್ದು ಅಂತ ತಿಳಿಯದೆ ಅಜ್ಞಾನದಿಂದ ಕಪಿಲ ರೂಪಿಯಾದ ಪರಮಾತ್ಮ ಇವನೇ ಮೋಸ ಮಾಡಿ ಇಲ್ಲಿ ತಂದಿದ್ದಾನೆ, ಈಗ ನಾಟಕ ಮಾಡುವುದಕ್ಕೆ ಕಣ್ಣು ಮುಚ್ಚಿ ಕೂತಿದ್ದಾನೆ, ಹೊಡಿರಿ ಅವನನ್ನ ಅಂತ 60,000 ಜನರು ಕಪಿಲನ ಮೇಲೆ ಪ್ರಹಾರ ಮಾಡುವುದಕ್ಕೆ ಬಂದಾಗ ಕಪಿಲ ರೂಪಿಯಾದ ಪರಮಾತ್ಮ ಒಂದು ಕ್ಷಣದಲ್ಲಿ ಅವರನ್ನು ಭಸ್ಮ ಮಾಡಿಬಿಡ್ತಾನೆ. 60,000 ಜನ ಭಸ್ಮರಾದರು. ಕುದುರೆ ಮತ್ತೆ ಅಲ್ಲೇ ಹಾಗೆ ಉಳಿದಿದೆ, ಮೇಲೆ ಬರಲಿಲ್ಲ. ಸಗರ ಯಜ್ಞವನ್ನು ಮಾಡ್ತಾ ಇದ್ದಾನೆ ಸಗರ ರಾಜ. ಯಜ್ಞ ಪೂರ್ಣವಾಗಲಿಲ್ಲ. ಮಗ ಅಂಶುಮಾನ್, ಮೊಮ್ಮಗ, ಇನ್ನೊಬ್ಬ ಮಗನ ಮಗ ಅಸಮಂಜಸ ಅಂತ ಮತ್ತೊಬ್ಬ ಮಗ, ಅವನ ಮಗ ಅಂಶುಮಾನ್. ಆ ಅಂಶುಮಾನ್ ಹುಡುಕಿ ನೋಡಿದ, ಕುದುರೆ ಸಿಕ್ಕಿತು. ಅವನಿಗೆ ಕಪಿಲ ರೂಪಿಯಾದ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಬೇಡಿದಾಗ ಕುದುರೆಯನ್ನು ತೆಗೆದುಕೊಂಡು ಹೋಗುವಂತ ಅನುಮತಿ ಕೊಟ್ಟಂತೆ ಕುದುರೆಯನ್ನು ತೆಗೆದುಕೊಂಡು ಬಂದು ಯಜ್ಞವನ್ನು ಮುಗಿಸಿದ್ದಾಯಿತು. ಬರುವಾಗ ಕಪಿಲರಿಗೆ ಕೇಳಿದ, ನಮ್ಮ ಪೂರ್ವಜರು 60,000 ಜನ ಸತ್ತೋಗಿದ್ದಾರೆ, ನಿಮ್ಮನ್ನ ಧಿಕ್ಕಾರ ಮಾಡಿದರು, ಅದರಿಂದಾಗಿ ಭಸ್ಮರಾದರು, ತಪ್ಪಾಯಿತು, ಅವರ ಉದ್ಧಾರ ಮಾಡುವುದಕ್ಕೆ ಉಪಾಯವೇನು ಅಂತ. ಆಗ ಸುರಗಂಗೆ, ಆ ಸುರ ನದಿ ಗಂಗೆ, ಅದನ್ನ ಭೂಮಿಗೆ ಇಳಿಸು, ಪಾತಾಳಕ್ಕೆ ತೆಗೆದುಕೊಂಡು ಬಾ, ಅದರಿಂದ ನಿನ್ನ ಪೂರ್ವಜರು ಉದ್ಧಾರವಾಗತ್ತೆ ಅಂತ ಹೇಳಿದರೆ ಅವನು ತಪಸ್ಸು ಮಾಡಿದ, ಅವನಿಗಾಗಲಿಲ್ಲ. ದಿಲೀಪ ಮಾಡಿದ, ಅವನಿಗೂ ಸಾಧ್ಯವಾಗಲಿಲ್ಲ. ಕೊನೆಗೆ ಭಗೀರಥ ಯಜ್ಞವನ್ನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತಂದು ಭಾಗೀರಥಿಯನ್ನು ಹರಿಸಿದ. ಕಪಿಲ ಋಷಿ, ಕಪಿಲ ನಾಮಕನಾದ ಪರಮಾತ್ಮ ಪಾತಾಳದಲ್ಲಿ ಇದ್ದ ಈ ಮಾತನ್ನ ಅವಶ್ಯವಾಗಿ ಕೇಳಬೇಕು, ತಿಳಿಬೇಕು ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಅನೇಕ ಕಡೆಗೆ ಈ ಮಾತುಗಳು ಬರ್ತದೆ. ಧರ್ಮಶಾಸ್ತ್ರದಲ್ಲೂ ಈ ಮಾತು ಬರ್ತದೆ. ಕಪಿಲರ ಒಂದು ವಿಶಿಷ್ಟವಾದಂತಹ ಅವರೊಂದು ಕಾರ್ಯ. ಆ ಕಪಿಲ ರೂಪಿಯಾದ ಪರಮಾತ್ಮನಿಂದ, ಸೂರ್ಯನಿಂದ ಹುಟ್ಟಿದವರು ಕಪಿಲ. ಆ ಕಪಿಲ ಹೋಗಿ ಕೂತದ್ದು ಕೆಳಗಡೆ. ಈ ಕಪಿಲ ರೂಪಿಯಾದ ಪರಮಾತ್ಮ ರಾವಣನನ್ನು ಸೋಲಿಸಿದ. ಅತ್ಯಂತ ಸುಲಭವಾಗಿ ಸೋಲಿಸಿದ್ದು ಅಂತ ಶ್ರೀಮದಾಚಾರ್ಯರು ಕಥೆ ಹೇಳ್ತಾರೆ. ಅತ್ರ ಸಿದ್ಧ ಶಿವಾನಾಮ ಬ್ರಾಹ್ಮಣ ವೇದಪಾರಗಾಹ. ಇಲ್ಲೇ ಭೋಗವತಿ ಅಂತನ್ನುವಂತಹ ಒಂದು ಊರು. ಆ ಊರಿನಲ್ಲಿ ವಾಸುಕಿ ಇದ್ದಾನೆ, ತಕ್ಷಕ ನಾಗ ಇದ್ದಾನೆ, ಐರಾವತ ಅಂತನ್ನುವ ನಾಗ, ಅವರೆಲ್ಲ ಇದ್ದಾರೆ.
ಈ ದಿಕ್ಕಿನಲ್ಲೇನೆ ಕೊನೆಗೆ ಎಲ್ಲ ತನ್ನ ಪೂರ್ಣವಾದ, ಯಾನ ಅಂದರೆ ಹೋಗುವುದು, ನಿರ್ಯಾಣ ಅಂದರೆ ಕೊನೆ ಹೋಗುವುದು, ಅಲ್ಟಿಮೇಟಮ್, ಡಿ ಡೇ, ಕೊನೆ ಹೋಗುವುದು. ಇನ್ನು ಮತ್ತೆ ಸಂಸಾರಕ್ಕೆ ಬರದಿದ್ದಂತೆ ಹೋಗುವ ಏನೊಂದು ಕಾಲ ಬರುತ್ತಲ್ಲ, ಪಾಪಿಗಳು ಅರ್ಥಾತ್ ದೇವರ ದ್ರೋಹವನ್ನು ಮಾಡಿ ದ್ವೇಷ ಮಾಡಿದಂತಹ ಅತೀ ನೀಚ ಜನ, ತಾಮಸರು, ಅವರು ತಮ್ಮ ತಮಸ್ಸನ್ನ ಹೊಂದುವುದು, ಘೋರವಾದ ನರಕ, ನಿತ್ಯ ನರಕವನ್ನ ಹೊಂದುವುದು ಈ ದಕ್ಷಿಣ ದಿಕ್ಕಿನಲ್ಲೇನೆ. ದಕ್ಷಿಣ ದಿಕ್ಕಿನಲ್ಲಿ ದಕ್ಷಿಣ ದಿಕ್ಕಿನ ಮುಖಾಂತರ ಹೋಗ್ತಾರೆ. ಅದಕ್ಕಾಗೇನೆ ನಾವು ಕೇಳ್ತೇವೆ, ಸಂಯಮನೇತು ಅನುಭೂಯ ಇತರೇಶಾಂ ಆರೋಹಾವರೋಹವು ತದ್ಗತಿ ದರ್ಶನ. ನರಕವನ್ನು ಅನುಭವಿಸಿ ಆಮೇಲೆ ಮುಂದೆ ಅಂಧನ್ ತಮಸ್ಸಿಗೆ ಹೋಗುವುದು. ಅಭೇದ್ಯಂ ಭಾಸ್ಕರೇಣಾಪಿ, ಸೂರ್ಯ ಬಂದು ಅಲ್ಲಿ ಊರಿದರೂ ಬೆಳಕಾಗುವುದಿಲ್ಲ, ಅಲ್ಲಿ ಅಂಥ ಕತ್ತಲು ಅದು. ಸೂರ್ಯ ತನ್ನ ಪ್ರಖರವಾದ ಪ್ರತಾಪವನ್ನು ತೋರಿ ಅಲ್ಲಿ ಬೆಳಕು ಕೊಡಬೇಕು ಅಂತ ಪ್ರಯತ್ನ ಮಾಡಿದರೂ ಬೆಳಕಾಗುವುದಿಲ್ಲ. ಅಂಥ ಘೋರವಾದ ತಮಸ್ಸು, ಅಂಧನ್ ತಮಸ್ಸು. ಅದಕ್ಕಾಗೇನೆ ಅದಕ್ಕೆ ಅಂಧನ್ ತಮಸ್ಸು ಅಂತ ಕರೆಯೋದು. ಅಂಧತಮಸ್ಸು, ತಾಮಿಸ್ರ, ಅಂಧತಾಮಿಸ್ರ ಅಂತ ಎರಡು ಅಂಧತಮಸ್ಸುಗಳು. ಅದರಲ್ಲಿ ಅಭೇದ್ಯಂ ಭಾಸ್ಕರೇಣಾಪಿ ಸ್ವಯಂವ ಕೃಷ್ಣವರ್ತ್ಮನ, ಇದು ದಕ್ಷಿಣ ದಿಕ್ಕಿನ ಕಥೆ ಅಂತ ಹೇಳಿದರು. ಆಮೇಲೆ ಪಶ್ಚಿಮದಲ್ಲಿ ವರುಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ ಕಶ್ಯಪ ಋಷಿಗಳು. ರಾತ್ರಿ ನಿದ್ರಾ ಇತ್ಯಾದಿಗಳೆಲ್ಲ ಇಲ್ಲೇ ಇದೆ. ಆಮೇಲೆ ಸೂರ್ಯ ಅಸ್ತಂಗತನಾಗುವುದು ಇಲ್ಲೇ. ಹೀಗೆ ಅನೇಕ ಮಾತುಗಳನ್ನು ಹೇಳ್ತಾರೆ. ಸಮುದ್ರದ ಮಧ್ಯದಲ್ಲಿ, ಈ ಪಶ್ಚಿಮ ಸಮುದ್ರದ ಮಧ್ಯದಲ್ಲಿ ಒಂದು ಕಬಂಧ, ಅದು ರಾಹುವಿನ ಒಂದು ದೇಹ ಅರ್ಥಾತ್ ಕೇತು. ಆ ಕೇತು ಅಂತನ್ನುವ ಭಾಗ ಇಲ್ಲೇ ಇದ್ದದ್ದು ಇತ್ಯಾದಿಯಾಗಿ ಹೇಳ್ತಾರೆ. ಅಲ್ಲೇ ಶೇಷದೇವರಿದ್ದಾರೆ. ಅನಾದಿ ನಿಧನನಾದ ವಿಷ್ಣುವಿನ ಸ್ಥಾನ ಇಲ್ಲೇ ಇದೆ ಅಂತ ಹೇಳ್ತಾರೆ. ಇದು ಪಶ್ಚಿಮ ದಿಕ್ಕಿನ ಕಥೆಯನ್ನು ಹೇಳಿ ಉತ್ತರಕ್ಕೆ ಬರ್ತಾರೆ. ಯಸ್ಮಾದ್ ಉತ್ತಾರ್ಯತೆ ಪಾಪಾತ್ ಯಸ್ಮಿನ್ ನಿಶ್ರೇಯಸೋಷ್ಣುತೆ. ಉತ್ತರ ದಿಕ್ಕಿಗೆ ಮುಖ ಮಾಡಿ ತಪಸ್ಸು, ಸಾಧನೆ, ಜಪ, ಹೋಮಾದಿಗಳನ್ನು ಮಾಡಿದರೆ ಎಲ್ಲ ವಿಧವಾದ ಪಾಪದಿಂದ ಉತ್ತರಣವಾಗತ್ತೆ, ಮೇಲೆ ಬರ್ತಾ. ಅದಕ್ಕಾಗೇನೆ ದಕ್ಷಿಣಕ್ಕೆ ಮುಖ ಮಾಡಬಾರದು, ಪಶ್ಚಿಮಕ್ಕೆ ಮುಖ ಮಾಡಬಾರದು, ಉತ್ತರಕ್ಕೆ ಮುಖ ಮಾಡು, ಪೂರ್ವಕ್ಕೆ ಮುಖ ಮಾಡು, ಅಲ್ಲಿ ಕೂತ್ಕೊಂಡೇ ಸಾನ್ನಿಕ, ಸಂಧ್ಯಾ ವಂದನೆ, ಜಪ ಇತ್ಯಾದಿಗಳನ್ನು ಮಾಡಬೇಕು. ಇವೆಲ್ಲ ಹೇಳುವುದು ಶಾಸ್ತ್ರದ ವಿಧಿ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಮ್ಮನ್ನ ಯಾವ ಮುಖಕ್ಕೆ, ಯಾವ ದಿಕ್ಕಿಗೆ ಮುಖ ಮಾಡಿ ನಾವು ಸಾಧನೆ ಮಾಡಿದರೆ, ಕರ್ಮಗಳನ್ನು ಮಾಡಿದರೆ ನಮ್ಮ ಉತ್ತಾರಣವಾಗತ್ತೋ, ನಾವು ಆ ಕರ್ಮಗಳಿಂದ ದಾಟಿ ಶುದ್ಧರಾಗ್ತೇವೋ ಅಂಥ ದಿಕ್ಕು ಉತ್ತರ. ಆದ್ದರಿಂದ ನಾ ಸೌಮ್ಯೋ ನಾವಿಧೇಯಾತ್ಮ ನಾಧರ್ಮೇ ವಸತೆ ಜನಃ. ಆ ಉತ್ತರ ದಿಕ್ಕಿನಲ್ಲಿ ಇದ್ದಂತಹ ಏನು ಜನ ಇದ್ದಾರೆ, ಆ ವಿಶಿಷ್ಟವಾದ ಸ್ಥಾನದಲ್ಲಿ ಅಲ್ಲಿ ಇದ್ದವರು ಅವರು ಧಾರ್ಮಿಕರು, ವಿಧೇಯರು, ಸೌಮ್ಯರು. ಇಲ್ಲಿ ಸಾಕ್ಷಾತ್ ನಾರಾಯಣ, ಕೃಷ್ಣ, ಜಿಷ್ಣು, ನರ ಇವರು 4 ಜನ ಇಲ್ಲಿದ್ದಾರೆ. ಬದರಿ ಎಂಬ ಆಶ್ರಮವಿದೆ, ಅಲ್ಲಿದ್ದಾರೆ. ನಸದೃಶ್ಯೋ ಮುನಿಗಣೈಹಿ ತಥಾ ದೇವೈ ಸಭಾಸವೈಹಿ. ಸಾಮಾನ್ಯರಿಗೆ ಆ ಭಗವಂತ ಕಾಣುವುದಿಲ್ಲ, ಯಾರಿಗೆ ತೋರುವುದಿಲ್ಲ. ರುದ್ರದೇವರೂ ಇದ್ದಾರೆ, ಇದೇ ಕೈಲಾಸದಲ್ಲಿ ಇದ್ದಾರೆ, ಉತ್ತರದಲ್ಲಿ. ಗಂಧರ್ವ, ಯಕ್ಷ, ಸಿದ್ಧಾದಿಗಳೆಲ್ಲ ಅವರನ್ನು ಆರಾಧನೆ ಮಾಡ್ತಾರೆ. ನಾರಾಯಣ ಉತ್ತರದಲ್ಲಿ, ಬಹಳ ದೂರದಲ್ಲಿ ಹೋದಾಗ ಸಾಕ್ಷಾತ್ ನಾರಾಯಣ 1000 ಅನಂತ ತನ್ನ ರೂಪಗಳಿಂದ ಪರಮಾತ್ಮ ಅಲ್ಲಿದ್ದಾನೆ. ಚಂದ್ರಮನಿಗೆ ಇದೇ ದಿಕ್ಕಿನಲ್ಲಿ ಪಟ್ಟಾಭಿಷೇಕವಾಯಿತು. ಹಾಗಾಗಿ ಸೋಮ ಈ ಉತ್ತರ ದಿಕ್ಕಿನ ಅಧಿಪತಿ. ಗಂಗಾದೇವಿ ಇಲ್ಲೇ ಆಕಾಶದಿಂದ ಕೆಳಗಿಳಿದು ಭೂಮಿಗೆ ಬಂದ್ಲು. ರುದ್ರದೇವರು ಅವಳನ್ನು ತಲೆಯ ಮೇಲೆ ಧರಿಸಿದರು. ಕುಬೇರನು ಕೂಡ ಇದೇ ದೇಶದಲ್ಲಿ ಅವನಿಗೆ ಪಟ್ಟಾಭಿಷೇಕವಾಗಿದೆ. 7 ಋಷಿಗಳು ಇಲ್ಲೇ ಇದ್ದಾರೆ. ಅರುಂಧತಿಯೂ ಇಲ್ಲೇ ಇದ್ದಾಳೆ. ದೂರ 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 ಹೋದಂತೆ ಎಲ್ಲ ಹೇಳ್ತಾ ಇದ್ದಾರೆ. 7 ಋಷಿಗಳು. ಬಹಳ ವಿಚಿತ್ರವಾದಂತಹ ಒಂದು ಸಂಗತಿ, ಆಶ್ಚರ್ಯದ ಸಂಗತಿ ಅಂದರೆ, ಭೂಮಿ ತಿರುಗಿದಾಗ ಎಲ್ಲ ತಿರುಗತ್ತೆ. ಭೂಮಿ ತಿರುಗಿದಾಗ ಎಲ್ಲ ತಿರುಗಿ ಬದಲಾಗಿ ಹೋಗುತ್ತೆ. ಎಲ್ಲ ರಾಶಿ, ಎಲ್ಲ ನಕ್ಷತ್ರ, ಎಲ್ಲ ಸೂರ್ಯ, ಚಂದ್ರ, ಎಲ್ಲ ಕಾನ್ಸ್ಟಲೇಷನ್ ಎಲ್ಲ ಬದಲಾಗತ್ತೆ. ಆದರೆ ಒಂದು ಬದಲಾಗುವುದಿಲ್ಲ. 7 ಋಷಿಗಳು, ಅರುಂಧತಿ, ಇದು ಎಂದೂ ಬದಲಾಗುವುದಿಲ್ಲ. ಜೊತೆಗಿರುವಂತಹ ಧ್ರುವ ನಕ್ಷತ್ರ. ಹಾಗಾಗಿ ಅದಕ್ಕೆ ಧ್ರುವ ಅಂತ ಹೆಸರು. ಅಂದರೆ ವ್ಯವಹಾರದಿಂದಲೂ ಕೂಡ ಅದು ಸ್ಥಿರವಾದ ನಕ್ಷತ್ರ, ಎಂದೆಂದಿಗೂ ಕದಲುವುದಿಲ್ಲ. ಆಶ್ಚರ್ಯದ ನಕ್ಷತ್ರ.
ಭೂಮಿಯೆಲ್ಲ ತಿರುಗುತ್ತಲ್ಲ, ಭೂಮಿಯೆಲ್ಲ ತಿರುಗಿದಾಗ ಉತ್ತರ ದಿಕ್ಕಿನಲ್ಲಿರುವಂತಹ ಆ ನಕ್ಷತ್ರ ಯಾಕೆ ಬದಲಾಗುವುದಿಲ್ಲ? ಎಂದೇ ನೋಡಿ, ಯಾವುದೇ ಕಾಲದಲ್ಲಿ ನೋಡಿ, ಆಶ್ವಿನ ಮಾಸದಲ್ಲಿ ಬೆಳಗಿನ ಜಾವ ನೋಡಿ ಸಿಗತ್ತೆ. ಮೇಷರಾಶಿಯಲ್ಲಿ ಅರ್ಥಾತ್ ಚೈತ್ರ ಮಾಸದಲ್ಲಿ ನೋಡಿ ಧ್ರುವ ನಕ್ಷತ್ರ ಸಿಗತ್ತೆ. ಯಾವ ರಾಶಿಯಲ್ಲೇ ನೋಡಿ, ಮಧ್ಯಾಹ್ನ ನೋಡಿ ಧ್ರುವ ನಕ್ಷತ್ರ ಇರುತ್ತೆ, ರಾತ್ರಿ ನೋಡಿ ಧ್ರುವ ನಕ್ಷತ್ರ ಇದೆ. ಆದ್ದರಿಂದಲೇ ಧ್ರುವ ಅಂತ ಕರೆಯೋದು. ಅದರ ಪಕ್ಕದಲ್ಲೇನೆ ಸಪ್ತಋಷಿಗಳು, ಅದರ ಪಕ್ಕದಲ್ಲೇನೆ ಅರುಂಧತಿ. ಒಟ್ಟಾರೆ 8 ತಾರೆಗಳು, 8 ನಕ್ಷತ್ರಗಳು, ಅರುಂಧತಿ, ಸಪ್ತಋಷಿಗಳು, ಧ್ರುವ. ಇಷ್ಟು 8 ಏನಿದೆ ಇದು ಅತ್ಯದ್ಭುತವಾಗಿರುವಂತಹ ಆಶ್ಚರ್ಯ. ಅದು ಇಲ್ಲೇ ಉತ್ತರದಲ್ಲಿ ಇದ್ದದ್ದು. ಗಂಡನಿಗೆ ಹೇಳ್ತಾರೆ ಮದುವೆ ದಿವಸ, ಹೆಂಡತಿಗೆ ತೋರಿಸು ಅರುಂಧತಿಯನ್ನ ಅಂತ. ಪುರೋಹಿತನಿಗೆ ಕಾಣುವುದಿಲ್ಲ, ಅವನಿಗೆ ಕದಾಚಿ ಜ್ಞಾನ ದೃಷ್ಟಿ ಇರಬಹುದು. ಆದರೆ ಈ ಮದುವೆ ಮಾಡಿಕೊಂಡ ಹುಡುಗನಿಗೆ ಎಲ್ಲಿ ತೋರುತ್ತೆ? ಹೆಂಡತಿಗೆ ತೋರಿಸ್ಲಿಕ್ಕಾಗುವುದಿಲ್ಲ. ಅಲ್ಲಿದೆ ಅಂತ ಹೇಳಿ ತೋರಿಸಿ ಅದಕ್ಕೆ ನಮಸ್ಕಾರ ಮಾಡಿ ಅರುಂಧತಿಯಂತೆ ಪಾತಿವ್ರತ್ಯ ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ಧಾಮಾನಾಮ ಮಹಾತ್ಮಾನಃ ಮುನಯ ಸತ್ಯವಾದಿನಃ ಋಚೇ ನಾರಾಯಣಂ ದೇವಂ ನರಂ ವಾ ಜಿಷ್ಣುಮವ್ಯಯಂ ಅತ್ರ ಕೈಲಾಸಮಿತ್ಯುಕ್ತಂ. ಈ ದಿಕ್ಕಿಗೆ ಯಾರು ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಕೇವಲ ಸಾಕ್ಷಾತ್ ನಾರಾಯಣ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ಮಾತ್ರ. ಇಷ್ಟೇ ಅಲ್ಲ, ಇಲ್ಲೇ ವಿಷ್ಣುಪದ ಅಂತ ಒಂದು ಸ್ಥಾನವಿದೆ, ಅದೇ ಧ್ರುವ. ವಿಷ್ಣುಪದಂ ಎತ್ತದ್ ವಿಷ್ಣುಪದಮಾಹುಹು, ಆ ಧ್ರುವಸ್ಥಾನ. ಆ ಧ್ರುವಸ್ಥಾನದಲ್ಲಿ ಒಂದು ಕಾಲಿಟ್ಟ ಪರಮಾತ್ಮ, ಒಂದು ಸ್ಥಾನವನ್ನು ಇಟ್ಟ. ಕ್ರಮತಾ ವಿಷ್ಣುನಾಕೃತಂ ತ್ರಿಲೋಕ ವಿಕ್ರಮೆ, 3 ಲೋಕಗಳನ್ನು ವ್ಯಾಪಿಸುವ ಸಂದರ್ಭದಲ್ಲಿ ಮೇಲೆ ಹೋಗುವ ಕಾಲು ಈ ಧ್ರುವವನ್ನು ಮುಟ್ಟಿ ಬ್ರಹ್ಮಾಂಡವನ್ನ ಮೇಲೆ ಹೋಗಿ ಸೀಳಿದೆ. ಆದ್ದರಿಂದ ಇದಕ್ಕೆ ವಿಷ್ಣುಪದ ಅಂತ ಕರೀತಾರೆ. ಧ್ರುವಸ್ಥಾನಕ್ಕೆ ಬ್ರಹ್ಮನ್ ಉತ್ತರಾಂ ದಿಶಮಾಶ್ಯತಂ, ಅದೂ ಉತ್ತರ ದಿಕ್ಕಿನಲ್ಲೇ ಇದೆ. ಮರುತ್ತೇನ ಯಜ್ಞೇನ ಇಷ್ಟಂ. ಮುಂದೊಂದು ಬರ್ತದೆ, ಬಹಳ ದೊಡ್ಡದಾದ ಕಥೆ. ಮಹಾಭಾರತ ಯುದ್ಧ ಸಮಗ್ರವಾಗಿ ಮುಗಿದಾದ ಮೇಲೆ ನನಗೆ ಮಹಾಪಾಪ ಬಂತಲ್ಲ, ಏನು ಮಾಡಲಿ ಅಂತ ಒದ್ದಾಡ್ತಾ ಇರುವಾಗ ಯಜ್ಞವನ್ನು ಮಾಡು, ಪಾಪವನ್ನು ಕಳೆದುಕೋ ಅಂತ ಕೃಷ್ಣ ಹೇಳಿದ. ಯಜ್ಞ ಮಾಡಬೇಕಾದ್ರೆ ಹಣಕಾಸು ಬೇಕು, ಅಪಾರವಾಗಿ ಧನರಾಶಿ ಬೇಕು. ಅಷ್ಟು ಸಂಪತ್ತು ಇಲ್ಲ. ಅಶ್ವಮೇಧ ಮಾಡಿದರಂತೂ ಇನ್ನೂ ಹೆಚ್ಚಿನ ಸಂಪತ್ತು ಬೇಕು. ಸಂಪತ್ತು ಮನೆಯಲ್ಲಿದ್ದ ಸಂಪತ್ತು ಖರ್ಚು ಮಾಡುವುದಲ್ಲ, ಅದನ್ನ ಜಗತ್ತಿನಿಂದ ಬೇರೆ ಬೇರೆ ದಿಕ್ಕು ದೆಸೆಗಳಿಂದ ರಾಜರಿಂದ ಸಂಪಾದನೆ ಮಾಡಿಕೊಂಡು ತಂದು ಹಣದಿಂದಲೇ ವೆಚ್ಚ ಮಾಡಬೇಕು ಅಶ್ವಮೇಧ ಮಾಡುವುದಕ್ಕೆ. ಹೀಗಿರುವಾಗ ಎಲ್ಲಿಂದ ತರಲಿ ಅಂತ ಕೇಳಿದ. ಆಗ ವೇದವ್ಯಾಸದೇವರು ಹೇಳ್ತಾರೆ, ಮರುತ್ತರಾಜಾದಿಗಳು ಯಜ್ಞವನ್ನು ಮಾಡಿದಂತಹ ಒಂದು ದೇಶವಿದೆ. ಆ ದೇಶದಲ್ಲಿ ಸಾಕ್ಷಾತ್ ವಿಷ್ಣು ಮಾಡಿದ್ದಾನೆ, ರುದ್ರದೇವರು ಮಾಡಿದ್ದಾರೆ, ಇಂದ್ರ ಮಾಡಿದ್ದಾನೆ, ಅವರೆಲ್ಲ ದೊಡ್ಡ ದೇವತೆಗಳೆಲ್ಲ ಮಾಡಿದ ಯಜ್ಞ ಮಾಡಿದ ಸ್ಥಾನ ಅದು. ಮೇರು ಪರ್ವತ ಹೀಗಿದೆ. ಆ ಮೇರು ಪರ್ವತ ಮೇಲೆ ಅಗಲವಾಗಿ ಇರುವಂತಹದ್ದು. ಆ ಮೇಲೆ ಅಗಲವಾಗಿರುವಂತಹ ಮೇರು ಪರ್ವತಕ್ಕೆ ಹತ್ತಿಕೊಂಡಂತಹ ಇನ್ನೊಂದು ಸಣ್ಣದಾದ ಒಂದು ಶಿಖರವಿದೆ. ಆ ಶಿಖರದಲ್ಲಿ ಯಜ್ಞವನ್ನು ಮಾಡಿದ್ದು. ಅಲ್ಲಿ ಬೇಕಾದಷ್ಟು ಬಂಗಾರವನ್ನು ಬಿಟ್ಟು ಹೋಗಿದ್ದಾರೆ ಹಿಂದಿನ ರಾಜರೆಲ್ಲ. ಬಹಳ ಬಹಳ ಬಂಗಾರ ಇದೆ, ಅಲ್ಲಿಂದ ನೀನು ತೆಗೆದುಕೊಂಡು ಬಾ ಅಂತ ಅಲ್ಲಿ ಹೇಳ್ತಾರೆ ಮುಂದೆ ಆಶ್ವಮೇಧಿಕ ಪರ್ವದ ಸಂದರ್ಭದಲ್ಲಿ. ಅದೇ ಮಾತು ಇಲ್ಲಿ ಬರ್ತದೆ. ಮರುತ್ತೇನ ಯಜ್ಞೇನೇಷ್ಟಂ ದ್ವಿಜೋತ್ತಮ ಉಶೀರ ಬೀಜೇ ವಿಪ್ರರ್ಷೆ ಎತ್ತ ಜಂಬೂನದಂ ಸರಹ. ಅಲ್ಲೆಲ್ಲ ಇದೆ. ಅತ್ರ ನಿತ್ಯಂ ದಿಶಾಂ ಪಾಲಾಹ ಸಾಯಂ ಪ್ರಾತುರ್ ದ್ವಿಜರಷಭ ಕಸ್ಯ ಕಾರ್ಯಂ ಕಿಮಿತಿ ವೈ ಪರಿಕ್ರೋಶಂತಿ ಗಾಲವ. ಈ ದಿಕ್ಕಿನೊಳಗೆ ದೇವತೆಗಳು, ಮೇರು ಪರ್ವತ ಇದೆ, ಮೇರು ಪರ್ವತದಲ್ಲಿ 8 ದಿಕ್ಕುಗಳು. ಆ 8 ದಿಕ್ಕಿನಲ್ಲಿ ಒಬ್ಬೊಬ್ಬರು ಒಂದೊಂದು ಮನೆ ಮಾಡಿಕೊಂಡು ಇದ್ದಾರೆ ದಿಕ್ಪಾಲಕರು. ಆ ದಿಕ್ಪಾಲಕರೆಲ್ಲರೂ ಕೂಡ ದಿಗಭಿಮಾನಿ ದೇವತೆಗಳು. ಅವರು ನಾವು ನೀವು ಮಾಡುವ ಎಲ್ಲ ಕಾರ್ಯವನ್ನು ನೋಡ್ತಾ ಇರ್ತಾರೆ. ನನ್ನ ಸುತ್ತಲೂ 8 ದಿಕ್ಕಿದೆ ಅಲ್ಲ, ನನ್ನ ಸುತ್ತಲೂ 8 ದಿಕ್ಕಿದೆ. ಇದು ಪಶ್ಚಿಮ, ಇದು ಹಿಂದಿಂದು ಪೂರ್ವ, ಈ ಕಡೆ ಉತ್ತರ, ಈಚೆ ದಕ್ಷಿಣ, ಹೀಗೆ 8 ದಿಕ್ಕುಗಳಿವೆ. ಅಲ್ಲಿ ಆ ದಿಗಭಿಮಾನಿ ದೇವತೆಗಳಿದ್ದಾರೆ. ನಾನು ಮಾಡುವ ಪುಣ್ಯವನ್ನ, ನಾನು ಮಾಡುವ ಪಾಪವನ್ನ, ನಾನು ಮಾಡುವ ಮೋಕ್ಷ ಸಾಧನವನ್ನ, ನಾನು ಮಾಡುವ ತಮಸ್ಸಾಧನವನ್ನ 4 ಲೆಕ್ಕ ಮಾಡಿ ತಿಳಿಸ್ತಾರೆ. ಪರಸ್ಪರವಾಗಿ ಅದನ್ನು ಹಂಚಿಕೊಳ್ತಾರೆ, ಮಾತಾಡ್ತಾರೆ. ಕಸ್ಯ ಕಾರ್ಯಂ ಕಿಮಿತಿ ವೈ ಪರಿಕ್ರೋಶಂತಿ ಗಾಲವ. ಆದ್ದರಿಂದ ಈ ಉತ್ತರ ದಿಕ್ಕಿನಲ್ಲಿ ಈ ದೇವತೆಗಳೆಲ್ಲ ಇದ್ದಾರೆ ನೋಡು ಅಂತ ಹೇಳ್ತಾನೆ. ಹೀಗೆ ಎಲ್ಲ ದಿಕ್ಕಿನ ಪರಿಚಯವನ್ನು ಮಾಡಿಸಿಕೊಟ್ಟು ಗರುಡ ಮತ್ತು ಗಾಲವರು ಇವರು 4 ದಿಕ್ಕನ್ನ ತಿರುಗಿ ಬರ್ತಾರೆ.
ನಾಲ್ಕೂ ದಿಕ್ಕನ್ನ ಬಂದ ಮೇಲೆ ತಿರುಗಿ ಬಂದ ಮೇಲೆ ಗಾಲವರೆಗೆ ಮುಖ್ಯವಾಗಿ ಬೇಕಾದದ್ದು ಇನ್ನೂ ಸಿಕ್ಕಿಲ್ಲ. 800 ಕುದುರೆಗಳು. 800 ಕುದುರೆಗಳನ್ನು ತೆಗೆದುಕೊಳ್ಳೋದ್ರೊಳಗೆ ಎಲ್ಲ ದಿಕ್ಕಿನ ಜಾಗ್ರಫಿ ಕಲ್ತರಿವರು. ಬೇಕಾದದ್ದೇನು 800 ಕುದುರೆಗಳು ಬೇಕಾಗಿದೆ, ಕಲ್ತದ್ದೇನು ಜಾಗ್ರಫಿ. ತೊಗೊಂಡೇನು ಮಾಡೋದು? ಆಮೇಲೆ ಮತ್ತೆ ಹೊರಡ್ತಾರೆ. ಗರುಡ ಹೇಳ್ತಾನೆ, ಇಲ್ಲೆಲ್ಲೂ ಬೇಡಲ್ಲ, ನಡಿ ಹೋಗೋಣ, ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ, ನಡಿ ಹೋಗೋಣ, ಅಲ್ಲೆಲ್ಲಾದರೂ ಕುದುರೆ ಸಿಗತ್ತೇನೋ ನೋಡೋಣ ಅಂತ ಹೇಳಿ ಮುಂದೆ ಹೊರಡ್ತಾರೆ. ಕಥೆ ಮುಂದೆ ಸಾಗತ್ತೆ. ಶ್ರೀಕೃಷ್ಣ ಅರ್ಪಣಮಸ್ತು.